ನಮಸ್ಕಾರ ಸ್ನೇಹಿತರೆ, ಸುದ್ದಿ ಪಂಚ್ ಚಾನಲ್ಗೆ ಸ್ವಾಗತ. ಇವತ್ತಿನ ವೈರಲ್ ವಿಷಯ ಏನಂತ ನೋಡ್ಕೊಂಡು ಬರೋಣ. ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ? ಫಸ್ಟ್ ಆಫ್ ಆಲ್ ಪ್ರಜಾಪ್ರಭುತ್ವ, ನಾನು ಪ್ರಜೆಯಾಗಿದ್ದರೂ ರಾಜನಾಗಿ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡಲ್ಲ. ನಾನು ಉದ್ಧಾರ ಆಗಲಿ, ನಾನು ಹಣ ಮಾಡಲಿ, ನೀನು ಇಷ್ಟು ಖುಷಿ ಪಡ್ತಿಲ್ಲ. ಎಂಥ ಗ್ರೇಟ್ ವ್ಯಕ್ತಿ ಇರಪ್ಪ ನೀನು. ನೀವು ಚೆನ್ನಾಗಿರ್ತಿದ್ರೆ ಅವ್ನು ಖುಷಿ. ಏನೆಲ್ಲ ತೊಂದರೆಗಳಾದರೂ ಕೂಡ ನೀವು ಒಂದು ದಿವಸನೂ ಕೂಡ ಜನಗಳ ಪರವಾಗಿ ಧ್ವನಿನೇ ಎತ್ತಿದ್ದಿಲ್ಲ ಅಂತ ನನ್ನ ಅನಿಸಿಕೆ. ಜನಗಳು ಕೂಡ ಅದೇ ಹೇಳ್ತಿರ್ತಾರೆ. ಈ ಕಾಲಕ್ಕೆ ಸೂಕ್ತವಾದ ಯೋಚನೆ ಅಲ್ಲ ಅಂತ ಹೇಳ್ಬೇಕಾ, ಇಂಪ್ರಾಕ್ಟಿಕಲ್ ಅಂತ ಹೇಳ್ಬೇಕಾ, ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕದು ಈಗಲೇ ಬರಬಾರ್ದು? ಎಲ್ಲ ಕಲಾವಿದರು ಆ್ಯಕ್ಟರ್ಸು ಮೆಜಾರಿಟಿ ಪಾಲಿಟಿಕ್ಸಲ್ಲಿ ಯಾಕೆ ಫ್ಲಾಪ್ ಆಗ್ತಾರಂತ ಸರ್ ನಿಮ್ಮ ಅನಾಲಿಸಿಸ್ ಏನು ಅಂತ ಸರ್? 120 ಕ್ಷೇತ್ರಗಳಲ್ಲಿ 4-5 ಸ್ಥಾನ ನೀವು ಗೆದ್ದರೆ ಇಲ್ಲ 2 ಗೆದ್ದರೆ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಾ? ಅಲ್ಲ, ಒಂದು ನಿಮಿಷ. ಬೆಂಬಲಕ್ಕೆ ಮುಂಚೆ ಒಂದು ಹೇಳಿದ್ರಿ ಮಂತ್ರಿ ಆಗಬೇಕು ಅಂತ. ನಾನು ಬಂದಿರೋದಿಲ್ಲಿ ರಾಜ ಆಗಬೇಕು ಅಂತ ಆಸೆಪಟ್ಟು, ನಾನು ರಾಜ ಅಂತ ಗೊತ್ತಿದ್ದು. ಪ್ರಜಾಪ್ರಭುತ್ವ, ನಾನು ಪ್ರಜೆಯಾಗಿದ್ದರೂ ರಾಜನಾಗಿ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡಲ್ಲ. ನೋಡಿ, ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ, ಅವಾಗ ನೀವು ಮಾತಾಡೋದಕ್ಕೆ ಒಂದು ಇದಿರುತ್ತೆ. ಏನೂ ಗೊತ್ತಿಲ್ಲ ನಿಮ್ಗೆ ಆ್ಯಕ್ಚುಲಿ. ಬೇರೆಯವ್ರಿಗೆ ಬಿಡಿ, ಏನು ಗೊತ್ತಿರೋ, ನೀವೆಲ್ಲ ರಾಜಕೀಯದಲ್ಲಿ ಇರೋರು. ಗೊತ್ತಿಲ್ಲ. ಅಲ್ಲ ಕೇಳಿ, ನೀವು ರಾಜಕೀಯದವರು ಒಂದು 5 ನಿಮಿಷ ನೀವು ಕೊಡ್ಬೋದು ಟೈಮು ಅಲ್ವಾ? ಯಾವ್ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡ್ತೀವಿ. ಒಂದು 5 ನಿಮಿಷ. ನಾನು ಎಷ್ಟೋ ವರ್ಷಗಳು ಅನಲೈಸ್ ಮಾಡಿ, ತಜ್ಞರ ಜೊತೆ ಡಿಸ್ಕಸ್ ಮಾಡಿ 3 ಪೇಜ್ ಬರೆದಿರೋದು. ನಾನು ಜಾಸ್ತಿ ಏನು ಬರೆದಿಲ್ಲ. ದಯವಿಟ್ಟು ಒಂದು ಸತಿ ಕೇಳಿ ಸರಿ ಇಲ್ಲ ಅಂದರೆ ನೀವು ಹೇಳಿ, ಮತ್ತೆ ತಿದ್ಕೊಳ್ಳೋಣ. ನಾವೆಲ್ಲ ಚರ್ಚೆ ಮಾಡಿ ಇದು ಮಾಡಿನೇ ಚೆನ್ನಾಗಿ ಮಾಡ್ತಾ ಹೋಗಬೇಕು. ಇಲ್ಲೇನಾಗಿದೆ, ನನ್ನ ಪಕ್ಷ ಬೇರೆ, ನಿಮ್ಮ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ, ನಿಮ್ಮನ್ನು ನಾನು ಕ್ರಿಟಿಸೈಸ್ ಮಾಡೋದೇ ನನ್ನ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಂಗಲ್ಲ, ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ, ಅದರಿಂದ ನಾನು ಬೆಳಿಬೋದು, ನನ್ನಲ್ಲಿ ವಿಚಾರಗಳು ನೀವು ತೊಗೊಬೋದು. ಆ ಪಾಸಿಟಿವ್ನೆಸ್ಸು ನಮ್ಮಲ್ಲಿ ಬರಬೇಕು. ಹೇಳಿ, ಪ್ರಜಾಪ್ರಭುತ್ವದಲ್ಲಿ ನೀವು ಓಟ್ ಹಾಕಿ ಹೋರಾಟ ಯಾಕೆ ಮಾಡ್ತೀರ? ಅವ್ರು ಕಿತ್ತು ಬಿಸಾಕಿ ಬೇರೆಯವ್ರನ್ನ ತೊಗೊಳ್ಳಿ. ಏನು ಗುರು, ಇಷ್ಟು ಸಿಂಪಲ್ ಆಗಿರೋ ಆದರೂ ನಾವು ಹೋರಾಟ ಮಾಡ್ತೀನಿ ಅಂದರೆ, ಈ ಹೋರಾಟ ಮಾಡೋದ್ರಲ್ಲೂ ನಾಯಕರು ಉಟ್ಕೊತಾರೆ, ಸಮಾಜ ಸೇವೆ ನಾಯಕರು ಉಟ್ಕೊತಾರೆ. ಮತ್ತೆ ಹೌದು, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಸಮಾಜ ಸೇವೆ ಮಾಡ್ರಪ್ಪ, ನೀವು ಮಾಡ್ಕೊಳ್ಳಿ, ಬಟ್ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಇಲ್ಲಿಗೆ ಬರಬೇಡಿ. ಅದು ಕ್ರೈಟೀರಿಯಾ ಇಟ್ಕೊಂಡು ನನಗೆ ಓಟ್ ಹಾಕಿ ಅಂತ ಬರಬೇಡಿ. ಹೋರಾಟ ಮಾಡಿದ್ದೀನಿ ಕ್ರೈಟೀರಿಯಾ ಇಟ್ಕೊಂಡು ಬರಬೇಡಿ. ಇಲ್ಲಿ ನೀವು ಅದು ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ ಅದು. ಬಟ್ ಅದು ಎಲೆಕ್ಷನ್ಗೋಸ್ಕರ, ಚುನಾವಣೆಗೋಸ್ಕರ ಅದಾಗಬಾರ್ದು. ಇಷ್ಟೇ ಹೇಳ್ತಾ ಇರೋದು ನಾನು, ಅಷ್ಟೇ. ಆಮೇಲೆ ಅದು ಬಿಡಿ, ಗಿಪೋರ್ಟ್ ಏನಿಲ್ಲ. ಮತ್ತೆ ನಾನು ಜನರ ಹತ್ರನೇ ಹೋಗ್ತೀನಿ. ನಾನು ಡಿಸಿಷನ್ ಏನೂ ತೊಗೊಳ್ಳಲ್ಲ ಇಲ್ಲಿ. ನಾನೊಬ್ಬ ಕೆಲಸಗಾರ ಅಷ್ಟೇ. ಇಲ್ಲಿ 3 ಜನ ಇದ್ರಾ, 3 ಜನ ಕ್ಷೇತ್ರದಲ್ಲಿ ಹೋಗಿ ಕೇಳ್ತೀನಿ, ನೋಡಪ್ಪ ಯಾರಿಗೆ ನೀವು ಸಪೋರ್ಟ್ ಮಾಡಿ ಹೇಳಿ, ಜನಗಳು ಹೇಳ್ದಂಗೆ ನಾವು ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನಾನು ಏನೂ ಮಾಡಲ್ಲ, ಇಲ್ಲಿ ನಾವೆಲ್ಲರೂ ಮಾಡ್ತೀವಿ ಅಷ್ಟೇ. ಆ ಥರ ಈ ಕಾಲಕ್ಕೆ ಸೂಕ್ತವಾದ ಯೋಚನೆ ಅಲ್ಲ ಅಂತ ಹೇಳ್ಬೇಕಾ, ಇಂಪ್ರಾಕ್ಟಿಕಲ್ ಅಂತ ಹೇಳ್ಬೇಕಾ, ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕದು ಈಗಲೇ ಬರಬಾರ್ದು? ಬಂದರೆ ಒಳ್ಳೇದಲ್ವಾ? ಗೆದ್ದಿದ್ದವ್ರು ನಿಮ್ಮ ಮಾತು ಕೇಳ್ತಾರ? ಗೆದ್ದಿರೋ ಅಭ್ಯರ್ಥಿಗಳು ನಿಮ್ಮ ಮಾತು ಕೇಳ್ತಾರ? ಜನಗಳಿಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನಾನು ಯಾವ ದಾರಿ ಹಾಕ್ಕೊಟ್ಟಿದ್ದೀನಿ ಅಂದರೆ ಅವ್ನು ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಯಾಕೆ ಹೇಳ್ತೀರಿ ಗೊತ್ತಾ? ಕೇಳಿ, ಜನ ಗೆಲ್ಲೋವರೆಗೂ ಅವ್ನು ಗೆಲ್ಲಕ್ಕಾಗಲ್ಲ. ಇಲ್ಲಿ ಒಂದು ತಿಳ್ಕೊಳ್ಳಿ, ನಾನು ಜನ ಗೆಲ್ಲೋದಕ್ಕೆ ಒಂದು ಸೂತ್ರ ಹುಡುಕಿರೋದು. ನೀವು ರಾಂಗ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ನಿಮಗೆ ನಾನು ಹೇಳೋದು ಏನಾದರೆ, ನಾವು ಎಷ್ಟು ಸುಳ್ಳಿನ ಪ್ರಪಂಚದಲ್ಲಿ ಇದೀವಿ ಅಂದರೆ, ಸತ್ಯ ಹೇಳಿದ್ರೆ ನಮಗೆಲ್ಲ ಒಂಥರ ಕಚ್ಗುಳಿ ಇಟ್ಟಂಗೆ ಆಗುತ್ತೆ. ನಿಜವಾಗ್ಲೂ ನಾನು ಹೇಳಿದ್ದು ಇದುವರೆಗೂ ಸಿನಿಮಾದಲ್ಲೂ ಸತ್ಯ ಅಷ್ಟೇ. ಬಟ್ ನಾವು ಸತ್ಯದಿಂದ ಹೊರಗಿರ್ತೀವಲ್ಲ, ಸತ್ಯ ಹೇಳ್ತಿದ್ದಾಗ ನಾವು ಅದನ್ನು ಕೇಳೇ ಇಲ್ಲ. ಏನೋ ಹೇಳ್ತಾರೆ ಇವನು ಅಂತ. ಕೊನೆಗೆ ನಿಮ್ಗೆ ಕರೆಕ್ಟ್ ಅನಿಸುತ್ತೆ. ಜನ ಗೆಲ್ಬೇಕು ತಾನೆ. ನಾನು ಹೇಳ್ತಿರೋದು, ಜನ ಜವಾಬ್ದಾರಿ ತೊಗೊಳಗಿರೆ ಮಾತ್ರ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋ. ನೀವು ಸುಮ್ಮನೆ ಓಟ್ ಹಾಕ್ಬಿಟ್ಟು, ಅಜಿತ್ ಅವ್ರು ಬಂದಿದ್ದಾರೆ ಪ್ರಜಾಕೀಯದಿಂದ, ಇವ್ರಿಗೆ ಓಟ್ ಹಾಕಿ ಗೆಲ್ಸ್ಬಿಡಿ, ಇವರೇನೋ ಬದಲಾವಣೆ ಮಾಡ್ತಾರೆ, ದಯವಿಟ್ಟು ಹಾಕಬೇಡಿ. ನಾನು ಎಲೆಕ್ಷನ್ ಮುಂದಿನ ದಿನ ಒಂದು ಟ್ವೀಟ್ ಮಾಡ್ತೀನಿ, ನೋಡಿ ಬೇಕಾರೆ. ದಯವಿಟ್ಟು ಪ್ರಜಾಕೀಯ ಪಕ್ಷಕ್ಕೆ ಓಟ್ ಹಾಕಬೇಡಿ. ಹೇಳ್ತೀನಿ. ನಿಮ್ಗೆ ಇದು ಆಶ್ಚರ್ಯ ಅನಿಸ್ಬೋದು. ಯಾಕೆ ಅಂದರೆ, ನೀವು ಜವಾಬ್ದಾರಿ ತೊಗೊಳಂಗಿದ್ರೆ ಮಾತ್ರ ಪ್ರಜಾಕೀಯಕ್ಕೆ ಓಟ್ ಹಾಕಿ. ಅದು ಪ್ರಜಾಕೀಯ. ನೀವು ರಾಜಕೀಯದ ಮನಸ್ಥಿತಿಲಿ ಇದ್ಬಿಟ್ಟು ಪ್ರಜಾಕೀಯಕ್ಕೆ ಓಟ್ ಹಾಕಿದ್ರೆ 100% ನಿಮ್ಮ ಮಾತು ಅವ್ರು ಕೇಳಲ್ಲ. ನಾಳೆ ಅವನು ಸೋಲ್ಡ್ ಔಟ್ ಆಗ್ಬಿಡ್ತಾನೆ ಬೇರೆ ಪಕ್ಷಕ್ಕೆ. ಕರೆಕ್ಟ್ ಅಲ್ವಾ? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಎಲ್ಲ ಕಲಾವಿದರು ಆ್ಯಕ್ಟರ್ಸು ಮೆಜಾರಿಟಿ ಪಾಲಿಟಿಕ್ಸಲ್ಲಿ ಯಾಕೆ ಫ್ಲಾಪ್ ಆಗ್ತಾರಂತ ಸರ್ ನಿಮ್ಮ ಅನಾಲಿಸಿಸ್ ಏನು ಅಂತ ಸರ್? ಗೊತ್ತಿಲ್ಲ, ಯಾಕೆ ಸಕ್ಸಸ್ಸು ಆಗಿದ್ದಾರೆ. ಮೆಜಾರಿಟಿ ಅಂದಿದ್ದಲ್ಲ ಸರ್. ಅಲ್ಲ, ನೀವು ಹೇಳೋದು ಕರ್ನಾಟಕದಲ್ಲಿ ನಿಜ ಇರಬಹುದು, ಬಟ್ ತಮಿಳ್ನಾಡು. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇನ್ನು ಮೇಲೆ ಯಾರ ಪ್ರಜಾಕೀಯಕ್ಕೆ ಬಂದರೆ ಅವ್ನು ಫೇಲ್ಯೂರೇ ಆಗಲ್ಲ ನನ್ನ ಪ್ರಕಾರ.
ರಾಜಕೀಯಕ್ಕೆ ಹೋದ್ರೆ ಸಕ್ಸಸ್ ಫೇಲ್ಯೂರ್ ಇದೆ ಅದರಲ್ಲಿ, ಬಿಕಾಸ್ ಅವ್ನು ಇಂಡಿವಿಜುವಲ್ ಸಕ್ಸಸ್ ಕೌಂಟ್ ಆಗುತ್ತೆ ರಾಜಕೀಯದಲ್ಲಿ. ಎಷ್ಟು ಓಟ್ ತಗೊಂಡ ಅಲ್ಲ, ನೀವು ನಂಬಲ್ಲ, ಒಬ್ಬ ಯುವಕರು ನನ್ನ ಕೇಳ್ತಾರೆ, ಏನು ಸರ್ ಎಂಥ ಆಪರ್ಚುನಿಟಿ ಸಿಕ್ಕಿತ್ತು ಸರ್, ಅವ್ರು ಕರೆದ್ರು ಸರ್, ಇಷ್ಟೊತ್ತಿಗೆ ಹೋಗಿದ್ರಿ MP ಸರ್ ನೀವು. ನಾನು ಅಲ್ಲಪ್ಪ, ನಾನು ಉದ್ಧಾರ ಆಗಲಿ, ನಾನು ಹಣ ಮಾಡಲಿ, ನೀನು ಇಷ್ಟು ಖುಷಿ ಪಡ್ತಿಲ್ಲ, ಎಂಥ ಗ್ರೇಟ್ ವ್ಯಕ್ತಿ ಇರಪ್ಪ ನೀನು. ನೀವು ಚೆನ್ನಾಗಿರ್ತಿದ್ರೆ ಅವ್ನು ಖುಷಿ. ಇಂಥ ದೇಶ, ಇಂಥ ಜನ ಯಾವ ಪ್ರಪಂಚದಲ್ಲಿ ಸಿಗ್ತಾರೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಕ್ರಿಕೆಟ್ ಆಡೋದಕ್ಕೆ ಬಂದಿದ್ದೀರಿ ಸರ್, ರೂಲ್ಸ್ ಚೇಂಜ್ ಮಾಡ್ತೀನಿ ಅಂತಿದ್ದೀರಿ ನನ್ನ ಪ್ರಕಾರ. ಇಲ್ಲ ಸರ್, ಕ್ರಿಕೆಟ್ ಕರೆಕ್ಟಾಗಿ ಆಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕ್ರಿಕೆಟ್ ಹೆಂಗಾಗ್ಬಿಟ್ಟಿದೆ ಗೊತ್ತಾ? ಯಾವನು 2 ಕೋಟಿ ಕೊಟ್ಟು ಅವನಿಗೆ ಬ್ಯಾಟ್ ಕೊಡ್ತಾ ಇದ್ದಾರೆ, ಯಾವನು 5 ಕೋಟಿ ಕೊಟ್ಟು ಅವ್ನಿಗೆ ಬಾಲ್ ಹಾಕಕ್ಕೆ ಬರಲ್ಲ ಅವನಿಗೆ ಕೊಡ್ತಾ ಇದ್ದಾರೆ. ಅವ್ನು ಸುಮ್ಮನೆ ಹಿಂಗೆ ಆಗ್ತಾನೆ, ಹಿಂಗೆ ಇವನು ಸುಮ್ಮನೆ ಹಿಂಗೆ ಹೊಡಿತಾನೆ 4 ಅಂತ. ಈ ಆಡಿಯನ್ಸ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರನ್ನು. ಅವರು ಕ್ಲಾಪ್ಸ್ ಹೊಡೋದು, ಓ 4 ಅಂತ ಎಲ್ಲ ಹಿಂಗೆ ನೋಡ್ಕೊಂಡು ಸೂಪರ್ ಅಂತ. ಕರೆಕ್ಟ್ ಕ್ರಿಕೆಟ್ ಅಂದರೆ ಟ್ಯಾಲೆಂಟ್ ಮೇಲೆ ಕ್ರಿಕೆಟ್ ಇರಬೇಕು. ಅವ್ನು ಅದ್ಭುತವಾಗಿ ಬೌಲರ್ ಆಗಬೇಕು, ಅವ್ನು ಅದ್ಭುತವಾಗಿ ಬ್ಯಾಟ್ಸ್ಮನ್ ಇರಬೇಕು, ಆ ಟ್ರಾನ್ಸ್ಪರೆನ್ಸಿ ಇರಬೇಕು. ಇದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇವಾಗ ಕ್ರಿಕೆಟ್ ಬೇರೆ ಥರ ಆಗೋಗ್ಬಿಟ್ಟಿದೆ. ಅರ್ಥ ಆಯಿತು ಅನಿಸುತ್ತೆ. ನೀವು ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು ಸರ್, ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಿಬಿಡುತ್ತೆ ಅಂತ. ಆದರೆ ನೀವು ಪಕ್ಷದ ಕಾನ್ಸೆಪ್ಟ್ ಅನ್ನ ಜನರ ತನಕ ತಗೊಂಡು ಹೋಗಲಿಲ್ಲ. ಇದೇ ಬದಲಾವಣೆ, ಇದನ್ನು ಕರೆಕ್ಟ್ ನಾನು ಹೇಳೋದು, ಜನರ ತನಕ ತಗೊಂಡು ಹೋಗಿ. ಇಲ್ಲ, ಜನರ ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ, ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಸರ್, ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗೆ ಮಾಡಬಾರ್ದು. ಇದ್ರ ತೊಂದರೆ ಜನರಿಂದನೇ ಆಗ್ತಾ ಇದ್ರೆ. ಓಕೆ, ಜನರಿಗೇನೋ ತೊಂದರೆ ಅಲ್ಲ, ಕೇಳಿ ಒಂದು ನಿಮಿಷ. ಆಗ್ತಿರೋದೇ ಜನರಿಂದ ತೊಂದರೆ. ಕೇಳಿ ಒಂದು ನಿಮಿಷ. ವೋಟ್ನ ಮಾರ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ್ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದರೆ ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾಂಡಿ ಮಾಡಿದ, ಆಟಗ ಅವ್ನಿಗೆ ಓಟು ಅಂತ. ಇನ್ನು ಯಾರೋ ಸತ್ತೋದ್ರೆ ಯಾರಿಗೋ ಸಿಂಪತಿ. ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಬಿಡೋಣ, ಅವರು ಸ್ವಲ್ಪ ಎಂಜಾಯ್ ಮಾಡಲಿ. ಈ ಪರಿಸ್ಥಿತಿ ಯಾರದ್ದು ಸರ್ ಸರಿ, ಯಾರದ್ದು ಸರ್ ತಪ್ಪಿಲ್ಲಿ? ಈಗ ಅಂದರೆ ಇದನ್ನು ತಾನೇ ನಾನು ಹೇಳಬೇಕು. ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು, ವಿಚಾರಗಳಿಗೆ ಮಾಡಬೇಕು. ನೀವು ಏನಕ್ಕೆ ಮಾಡಬೇಕು ಸರ್? ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್. ನಾನು 5 ವರ್ಷದಿಂದ ಹೇಳ್ತೇನೆ, ಇಲ್ಲಪ್ಪ ನೀವು ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ, ನೀವು ಬಟ್ಟೆ ತಗೊಂಡು ಟ್ಯಾಕ್ಸ್ ಕಟ್ತೀರಾ, ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ. 4% ಟ್ಯಾಕ್ಸ್ ಕಟ್ಟೋದು ಅಂತ ವಾಟ್ಸಪ್ಪಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು. 4% ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ. ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು. ಯಾರು ಆಮೇಲೆ ನಾನು ಹೇಳೋಕ್ಕೆ ಶುರು ಮಾಡಿದೆ, ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ, ಮನೆಯಿಂದ ದುಡ್ಡು ತಂದು ಒಂದು ಸ್ಟೇಡಿಯಂ ಕಟ್ಟಿಲ್ಲ. ಎಲ್ಲ ಜನಗಳದ್ದೇ ದುಡ್ಡು ಅಲ್ವಾ? ಅಧಿಕಾರ ಮತ್ತು ಹಣದ ಆಸೆಗೆ ಜನ ಕೊಟ್ಟಂಥ ಮತಭಿಕ್ಷೆಯನ್ನು ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ದೀರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ? ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ಮದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ಅದೇ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಕ್ವಶನ್ ಕೇಳಬಾರ್ದು, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೋಯ್ತಲ್ಲಿ. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ? ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನಾನು ಅದನ್ನೇ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಲೆಕ್ಷನ್ ನಾನು ಮಾಡ್ತಿಲ್ಲ, ನಾನು ಪಾರ್ಟಿ ಪ್ರೆಸಿಡೆಂಟ್. ಅವ್ರು ಹೇಳೋದು, ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು 5,000 ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ, 2,000 DD ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ. ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ. ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗಯ್ಯ ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನೇಳಿ ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ ಸರ್. ನಾನು ಉದ್ಧಾರ ಆಗಲ್ಲ ಸರ್ ಅಂದ್ರೆ, ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ.
ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಅದನ್ನೇ ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಗೆದ್ದ ನಂತರ ಅವ್ರು ಏನಾದ್ರು ಪೂರ್ತಿ ಮಾತು ಮುಗಿಸ್ಲಿ. ಅಲ್ಲ, ಈ ಬದಲಾವಣೆ ನನ್ನಿಂದ ಆಗಲ್ಲ ಅಂತಲೂ ನನಗೆ ಗೊತ್ತಿದೆ. ನನಗೆ ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನೂ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್. ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚು ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಇವರು ಬಿಡಿ ಸರ್, ಏನು ಸರ್ ನಿಮ್ಮ ಟಾರ್ಗೆಟು, ಏನು ಸರ್ ಎಂಡ್ ರಿಸಲ್ಟ್, ಏನು ಸರ್ ಇದಕ್ಕೆ ಅಂತ. ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ ಇವಾಗ, ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ. 4 ಜನ ಬದಲಾಗಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವರೇ. ಸರ್ ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಗೆಲ್ತಾನೇ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಲಬೇಕು. ಇಲ್ಲಿ ಮತದಾರರು ಗೆಲ್ಲೋದು ಅಂದರೆ ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಅಲ್ಲ, ಕರೆಕ್ಟು. ಅವ್ರು ನೀನು ಹೋಗಯ್ಯ ಅನ್ಬೇಕು, ನೀನು ಸರಿ ಇಲ್ಲ ಅಂದರೆ ಕೆಳಗಿಳಿಯ ಅನ್ಬೇಕು, ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ, ರೈಟ್ ಟು ರೀಕಾಲ್ ಬರಬೇಕು, ಕಾನ್ಸ್ಟಿಟ್ಯೂಷನಲ್ಲಿ ಆ ಬದಲಾವಣೆಗಳಾಗಬೇಕು. ಅದಾಗಬೇಕು ಅಂದರೆ SOP ಇರಬೇಕು ಪ್ರತಿನಿಧಿಗೆ. ಕರೆಕ್ಟ್. ನಾನು ಎಲೆಕ್ಟ್ ಮಾಡಿಬಿಟ್ಟು ನನಗೊಂದು ಮಾರ್ಗಸೂಚಿನೇ ಇಲ್ಲ ಅಂದರೆ ನಾನು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ನೀವು ಹೆಂಗೆ ವಾಪಸ್ ಕರಿತೀರಾ? ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದೀವಿ, ಇದೇ ಥರ ಕೆಲಸ ಮಾಡಬೇಕು. ನೀನು ಮಾಡಿಲ್ಲ ಅಂದರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು. 6 ಮಂತ್ಸ್ಗೆ 1 ಇಯರ್ಗೆ ಒಂದ್ಸತಿ ಸಣ್ಣ ಪುಟ್ಟ ಪೋಲಿಂಗ್ ಆಗಬೇಕು. ಆಗ್ಬೋದಲ್ಲ ಸರ್? ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೋಟ್ ಹಾಕೋಕ್ಕಾಗಲ್ವಾ? ಆಗಲ್ವಾ ಸರ್? ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಎಲ್ಲವೂ ಸಾಧ್ಯ ಇದೆ. ಟೆಕ್ನಾಲಜಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆಗತ್ತೆ. ಆಮೇಲೆ ಅಪ್ರಸ್ತುತ ಹೌದು. ಈಗ 200 ವರ್ಷದ ಹಿಂದೆ ಯಾವನೋ ಬಂದು ಹಿಂಗೊಂದು ಹಿಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾನ್ಸೆನ್ಸ್. ಪ್ರಸ್ತುತ ನೋಡಿ, ಇದು ನೀವು ಹೇಳಿದ್ರಿ ಕಲ್ಪನೆ ಅಂತ. ಮೊಬೈಲಲ್ಲಿ ಹಿಂಗೊಂದು ಬಟನ್ ಒತ್ತಿದ್ರೆ ನಾನು ಯಾವುದೋ ದೇಶಕ್ಕೆ ನಾನೊಂದು ಸುದ್ದಿ ಕಳಿಸ್ಬೋದು ಅಥವಾ ಮೆಸೇಜ್ ಅದು ಕಲ್ಪನೆ. ನೀವು ಬರೀ ಕಲ್ಪನೆ ಮಾಡ್ಕೊಂತಿದ್ದೀರಿ ಅಂತ ಒಬ್ಬ ಕಂಡು ಹಿಡಿದು ಮಾತಾಡ್ದ, ಆಮೇಲೆ ಎಲ್ಲ ಸೂಪರ್ ಅಂತ. ಕಲ್ಪನೆ ಭಾಳ ಮುಖ್ಯ. ಆಮೇಲೆ ಅವ್ನು ಹುಡುಕ್ತಾನೆ ಅದನ್ನು. ವೈರ್ಲೆಸ್ ಫೋನ್ ಬೇಕು ಅಂತ ಒಂದು ಕಲ್ಪನೆ, ಅದು ಅವಾಗ ಅವ್ನಿಗೇನು ಗೊತ್ತಿರಲ್ಲ, ಕಲ್ಪನೆ ಮಾಡ್ಕೊಂಡ. ಈ ಗಾಳಿಲಿ ನಾನು ಅಕ್ಕಿ ಥರ ಹಾರಬೇಕು ಒಂದು ಕಲ್ಪನೆ ಮಾಡ್ಕೊಂಡ, ಆಮೇಲೆ ವಿಮಾನ ಕಂಡಿಡ್ದ ಅವನು. ಕಲ್ಪನೆ ಇಲ್ಲದೆ ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮೈಸೂರು ತಲುಪಬೇಕು ಅನ್ನೋ ಆಸೆ ಇರಬೇಕು, ಆಮೇಲೆ ರೋಡ್ ಹುಡುಕ್ತೀನಿ ನಾನು ಹೆಂಗೆ ಹೋಗೋದು ಅಂತ. ನನಗೆ ಮೈಸೂರು ಹೋಗೋಕ್ಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಸರ್ ಏನು ಗೊತ್ತಾಗ್ತಿಲ್ಲ ಸರ್, ಏನೋ ಸರ್ ಎಲ್ಲೋಯ್ತೀನೋ ಹೋಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ವೈರಲ್ ಮತ್ತು ಮನೋರಂಜನೆ ವಿಡಿಯೋಗಳಿಗಾಗಿ ಸುದೀಪ್ ಪಂಚ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.